ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗುಂಡೇರದೊಡ್ಡಿ, ಕರ್ನಾಟಕ ರಾಜ್ಯದ ಎಡದೊರೆ ನಾಡು ರಾಯಚೂರು ಜಿಲ್ಲೆ. ಈ ಜಿಲ್ಲೆಯ ದೇವದುರ್ಗ ತಾಲೂಕಿನ ಬೈಲು ಸೀಮೆಯಲ್ಲಿ ಮೈದಳೆದು ನಿಂತಿರುವ ಶಾಲೆ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗುಂಡೇರದೊಡ್ಡಿ. 2008-9ರಲ್ಲಿ ಶ್ರೀ ಭೀಮಯ್ಯ ಗಲಗ್ ರವರ ನಿವೇಶನದ ದಾನದಿಂದ ಕಟ್ಟಲ್ಪಟ್ಟ ಈ ಶಾಲೆಯು ಇಂದು ನೂರಾರು ಮಕ್ಕಳ ಬಾಳಿಗೆ ಬೆಳಕಾಗಿ ವಿದ್ಯಾತಾಣವಾಗಿದೆ. ಶಿಕ್ಷಣದ ಗಂಧವೇ ಇರದ, ಇಲ್ಲಿಯವರೆಗೂ ಮೊಬೈಲ್ ನೆಟ್ವರ್ಕ್ ಕಾಣದ ಕುಗ್ರಾಮದಲ್ಲಿ ಶ್ರೀ ಸುರೇಶ್ ಕೆ ಮಸರ್ಕಲ್ ಎನ್ನುವ ಶಿಕ್ಷಕರು 2008ರಲ್ಲಿ ಸೇವೆಗೆ ಸೇರಿ ಒಂದು ಮರದ ಕೆಳಗಡೆ ಶಾಲೆಯನ್ನು ಪ್ರಾರಂಭಿಸಿದರು. 4 ಮಕ್ಕಳೊಂದಿಗೆ ಪ್ರಾರಂಭವಾದ ಶಾಲೆ ಇಂದು 45ಕ್ಕೂ ಹೆಚ್ಚು ಮಕ್ಕಳು ದಾಖಲಿಸಿದ್ದು, ನೂರಾರು ಮಕ್ಕಳು MBBS, ಇಂಜಿನಿಯರಿಂಗ್, B.Ed, ನರ್ಸಿಂಗ್, BA ಹೀಗೆ ಹಲವಾರು ಪದವಿ ಕೋರ್ಸ್ಗಳಿಗೆ ಸೇರಿ ವಿದ್ಯಾಭ್ಯಾಸ ಮಾಡುತ್ತಿರುವುದು ಈ ಶಾಲೆಯ ಸಾಧನೆಗೆ ಒಂದು ಗರಿಯಾಗಿದೆ. ಅನೇಕ ಸವಾಲುಗಳನ್ನು ಎದುರಿಸುತ್ತಾ ಅಭಿವೃದ್ಧಿಯ ಕಡೆಗೆ ಸಾಗುತ್ತಾ ಈ ಶಾಲೆ ಹಲವಾರು ದಾನಿಗಳಿಂದ, ತಾಲೂಕಿನ ಶಿಕ್ಷಕ ಸ್ನೇಹ ಬಳಗದ ವತಿಯಿಂದ, ಹಳೆಯ ವಿದ್ಯಾರ್ಥಿಗಳಿಂದ, ಗ್ರಾಮದ SDMC ಸಹಕಾರದಿಂದ ಇಂದು 3 ಸುಸಜ್ಜಿತ ಕೊಠಡಿ, ಎಲ್ಲ ತರಗತಿಗಳಿಗೂ ಸ್ಮಾರ್ಟ್ ಕ್ಲಾಸ್, ಅದ್ಭುತವಾದಂತಹ ಗ್ರಂಥಾಲಯ, ಕುಡಿಯುವ ನೀರು, ವಿದ್ಯುತ್, ಮಕ್ಕಳು ಕೂಡಲು ಆಸನಗಳು ಹೀಗೆ 10 ಉತ್ತಮ ಸೌಲಭ್ಯದಿಂದ ಎಲ್ಲರನ್ನೂ ಕೈಬೀಸಿ ಕರೆಯುತ್ತಿದೆ. ಈ ಶಾಲೆಯಲ್ಲಿ ಸುರೇಶ್ ಮಸರ್ಕಲ್ ರವರ ನಾವೀನ್ಯಯುತವಾದಂತಹ ಬೋಧನೆ ಮತ್ತು ಶಾಲಾ ಆವರಣದಲ್ಲಿ ರಚಿಸಿದಂಥ ಬೃಹತ್ ಗ್ಲೋಬ್, ವಿಶೇಷವಾದಂಥ ಕಲಿಕಾ ಉದ್ಯಾನವನ, ನೀರಿನ ಕಾರಂಜಿ, ಮಕ್ಕಳ ಉದ್ಯಾನವನ, ತರಕಾರಿ ತೋಟ ಹೀಗೆ ನಾವೀನ್ಯತೆಯಿಂದ ಕೂಡಿದ್ದು ಜಿಲ್ಲೆಯಿಂದ, ಬೇರೆ ರಾಜ್ಯದಿಂದ ತಂಡೋಪತಂಡವಾಗಿ ಶಿಕ್ಷಕರು, ಮಕ್ಕಳು ಈ ಶಾಲೆಗೆ ಭೇಟಿ ನೀಡುತ್ತಿದ್ದಾರೆ. ಅದರಲ್ಲಿಯೂ ವಿಶೇಷವಾಗಿ ಇಂದಿರಾ ಮಹೀಂದ್ರ ಯೂನಿವರ್ಸಿಟಿ ಆಫ್ ಹೈದರಾಬಾದ್ ವತಿಯಿಂದ ಅಧ್ಯಯನಕ್ಕಾಗಿ ಈ ಶಾಲೆಗೆ ಒಂದು ತಂಡ ಬಂದಿರುವುದು ಕೂಡ ಹೆಮ್ಮೆಯ ವಿಚಾರ. ಆಳಂದ ತಾಲೂಕು, ಗುಲ್ಬರ್ಗ, ಬಳ್ಳಾರಿ, ಕೊಪ್ಪಳ ಹೀಗೆ ಬೇರೆ ಬೇರೆ ಡಯಟ್ನ ಹಿರಿಯ ಉಪನ್ಯಾಸಕರ ತಂಡ ಈ ಶಾಲೆಗೆ ಭೇಟಿ ನೀಡಿ ಅದ್ಭುತವಾದಂತಹ ಒಂದು ಅಧ್ಯಯನ ಕೇಂದ್ರವಾಗಿಸುವಲ್ಲಿ ಕಾರಣೀಕರ್ತರಾಗಿದ್ದಾರೆ. ವಿಶೇಷವಾಗಿ ಹೆಸರಾಂತ TV5 ಚಾನೆಲ್ನವರು ತಮ್ಮ ಚಾನೆಲ್ನಲ್ಲಿ ಬರುವ TV5ನ ನಮ್ಮ ಬಾಹುಬಲಿ ಎಂಬ ಕಾರ್ಯಕ್ರಮದಲ್ಲಿ ಈ ಶಾಲೆಯ ಶಿಕ್ಷಕ ಸುರೇಶ್ ಮಸರ್ಕಲ್ ರವರನ್ನು 59 ನಿಮಿಷಗಳ ಕಾಲ ಟೆಲಿಕಾಸ್ಟ್ ಮಾಡಿ ಅದ್ಭುತವಾದಂಥ ವಿಡಿಯೋವನ್ನು ಕರ್ನಾಟಕಕ್ಕೆ ಪರಿಚಯಿಸಿದ್ದಾರೆ. ಉತ್ತಮ ಸಮಾಜಮುಖಿ ಶಾಲೆ, ಹಳದಿ ಶಾಲೆ, ಹಸಿರು ಶಾಲೆ, ರಾಜ್ಯದಲ್ಲಿಯೇ ದೇವದುರ್ಗ ತಾಲೂಕಿನ ಕಲಿಕಾ ತಾಣ ಹೀಗೆ 10 ಪ್ರಶಸ್ತಿಗಳನ್ನು ಮತ್ತು ಶಿಕ್ಷಕರಿಗೆ ಸಮಾಜ ರತ್ನ, ಸೇವಾ ರತ್ನ, ಶಿಕ್ಷಕ ರತ್ನ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಈ ಶಾಲೆಯು ತನ್ನ ಮುಡಿಗೇರಿಸಿಕೊಂಡಿದೆ. ಇಂದು ನಗರ ಪ್ರದೇಶದ ಖಾಸಗಿ ಶಾಲೆಯು ಕೂಡ ಈ ಶಾಲೆಯನ್ನು ಭೇಟಿ ನೀಡುವಲ್ಲಿ, ಮಕ್ಕಳಿಗೆ ಈ ಶಾಲೆಯನ್ನು ಪರಿಚಯಿಸುವ ಪ್ರಯತ್ನವೂ ಕೂಡ ಮಾಡುತ್ತಿದೆ. ಇಂತಹ ಒಂದು ವಿಚಾರ ನಮ್ಮ ಶಾಲೆಗೆ ಸಿಕ್ಕಂಥ ಒಂದು ಅದ್ಭುತವಾದಂಥ ಗೌರವವಾಗಿದೆ. ಧನ್ಯವಾದಗಳು. ನಮಸ್ಕಾರ. ಸಿ ಸ್ಲೇಪ್ ಸಂಸ್ಥೆ ಭಾಳ ಅತ್ಯುತ್ತಮವಾದ ರಾಜ್ಯದಲ್ಲಿ 5 ಶಾಲೆಗಳನ್ನು ಆಯ್ಕೆ ಮಾಡಿದ್ದು ಭಾಳ ತುಂಬ ಸಂತೋಷ. ನಮ್ಮ ಕ್ಷೇತ್ರದ ಗುಂಡೇರದೊಡ್ಡಿಯಲ್ಲಿ ಏನು ನಮ್ಮ ಶಾಲೆ ಆಯ್ಕೆಯಾಗ್ಯದ. ಸುರೇಶ್ ಕಟ್ಟಿಮನ್ ಅಂತ ಒಂದು ಶಿಕ್ಷಕರು ಆ ಶಾಲೆಯ ಒಂದು ಪರಿಸರವನ್ನು, ಒಂದು ಶಿಕ್ಷಣ ಮತ್ತು ಪರಿಸರ ಮತ್ತು ಸಾಂಸ್ಕೃತಿಕವಾಗಿ ತುಂಬ ಚೆನ್ನಾಗಿ ಅವರು ನಡೆಸ್ಕೊಂಡು ಬಂದಾರ. ಅಂಥ ಒಬ್ಬ
ಶಿಕ್ಷಕ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಆಯ್ಕೆಯಾಗಿದ್ದು ಭಾಳ ಸಂತೋಷದ ವಿಷಯ, ಹೆಮ್ಮೆಯ ವಿಷಯ ಕೂಡ. ಹಾಗೆಯೇ ಎಲ್ಲ ಶಿಕ್ಷಕರು ಈಗೇನು ಸುರೇಶ್ ಕಟ್ಟಿಮನಿಯವರು ಯಾವ ರೀತಿ ಸಾಧನೆ ಮಾಡಿ ಯಾವ ರೀತಿ ಸ್ಕೂಲನ್ನು ಮೇಂಟೈನ್ ಮಾಡ್ಯಾರ ಅದೇ ಥರ ತಾವೆಲ್ಲರೂ ಮಾಡಿರಿ. ಮತ್ತೊಮ್ಮೆ ನಮ್ಮ ಸುರೇಶ್ ಕಟ್ಟಿಮನಿಯವರಿಗೆ ಮತ್ತು ನಮ್ಮ ತಾಲೂಕನ್ನು ಆಯ್ಕೆ ಮಾಡಿದಂಥ ಸಿ ಸ್ಲೇಪ್ ಸಂಸ್ಥೆಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ವಿಶೇಷವಾಗಿ ಇದರಲ್ಲಿ ಈ ಶಾಲೆಯನ್ನು ಗುರುತಿಸುವಂಥ ಕಾರ್ಯದಲ್ಲಿ ಅದರಲ್ಲಿ ನಮ್ಮ ರಾಜ್ಯದ ರಾಜ್ಯ ಶಾಲಾ ನಾಯಕತ್ವ ಶೈಕ್ಷಣಿಕ ಯೋಜನೆ ಮತ್ತು ನಿರ್ವಹಣಾ ಸಂಸ್ಥೆ ಕರ್ನಾಟಕ ಡಯಟ್ ಹವರ್ನ ಧಾರವಾಡ ಒಟ್ಟಾರೆಯಾಗಿ ನಾವು ಸಿಸ್ಲಿಪ್ ಎನ್ನುವ ನಾಮಬಲದೊಂದಿಗೆ ಕಾಣುವಂಥ ಇಂಥ ಒಂದು ನಮಗೆ ಸಪೋರ್ಟ್ ಮಾಡುವುದರ ಮುಖಾಂತರ ಅದರಲ್ಲಿ ವಿಶೇಷವಾಗಿ ಸಿಸ್ಲಿಪ್ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ BKS ವರ್ಧನ್ ಸರ್ ಅವರು ಇಂಥ ಒಂದು ಸಣ್ಣ ಶಾಲೆಗಳನ್ನು ಗುರುತಿಸಿ ಇಡೀ ರಾಜ್ಯವೂ ಕೂಡ ನೋಡುವ ನಿಟ್ಟಿನೊಳಗೆ, ಯಾಕಂದರೆ ಒಂದು ವೆಬ್ನಲ್ಲಿ ಹಾಕುವ ಮುಖಾಂತರ ಇಡೀ ರಾಜ್ಯವೂ ಕೂಡ ಇಂಥ ಒಂದು ಸಣ್ಣದಾದ ದೊಡ್ಡಿಗಳಲ್ಲಿ ಸಣ್ಣದಾದ ಹಳ್ಳಿಗಳಲ್ಲಿ ಮಕ್ಕಳ ಆ ಒಂದು ಚಟುವಟಿಕೆಗಳನ್ನು ನೋಡುವಂಥದ್ದನ್ನು ಮಾಡುವ ಕಾರ್ಯಕ್ಕೆ ಈ ಒಂದು ಸಹಕಾರ ನೀಡಿದಂಥ ಮತ್ತು ಅದಕ್ಕೆ ಬೆಂಬಲವನ್ನು ಮಾಡಿದಂಥ ಮಾನ್ಯ ನಿರ್ದೇಶಕರು ಆಗಿರ್ತಕ್ಕಂಥ ಡಾಕ್ಟರ್ BKS ವರ್ಧನ್ ಸರ್ ಅವರು ಸಿಸ್ಲೇಪ್ ಕರ್ನಾಟಕ ಧಾರವಾಡ ಅವರಿಗೆ ನಮ್ಮ ತಾಲೂಕಿನ ಪರವಾಗಿ ಜಿಲ್ಲೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಶಿಕ್ಷಣ ಯೋಜನೆ ಮತ್ತು ನಿರ್ವಹಣಾ ಸಂಸ್ಥೆ ಕರ್ನಾಟಕ ಅಂದರೆ ಸಿಸ್ಲೇಪ್ ಧಾರವಾಡ ಅವರು 2025-26 ಸಾಲಿನ ಆಯ್ಕೆಯಾಗಿರ್ತಕ್ಕಂಥ ಈ ರಾಜ್ಯದಲ್ಲಿ ಆಯ್ಕೆಯಾಗಿರ್ತಕ್ಕಂಥ 5 ಉತ್ತಮ ಶಾಲೆಗಳಲ್ಲಿ ದೇವದುರ್ಗ ತಾಲೂಕಿನ ಕಿರಿಯ ಪ್ರಾಥಮಿಕ ಶಾಲೆ ಒಂದು ಶಾಲೆಯಾಗಿದ್ದು ಅದರ ವಿಡಿಯೋ ದಾಖಲೀಕರಣಕ್ಕಾಗಿ ಅನುದಾನ ನೀಡಿದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಸಿಸ್ಲೇಪ್ ಸಂಸ್ಥೆಯವರಿಗೆ ನಾನು ತುಂಬದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುರೇಶ್ ಮಸಕಲ್ ಅಂತ. ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಈ ಶಾಲೆಯಲ್ಲಿ ಪ್ರಭಾರಿ ಮುಖ್ಯ ಗುರುಗಳಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು 2008ರಿಂದ ಈ ಶಾಲೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. 2008ರಲ್ಲೇ ನಾನು ಸೇವೆಗೆ ಸೇರಿದ್ದು. ಈ ಸೇವೆಗೆ ಸೇರಿದಾಗ ಇದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗುಡ್ಡಗಾಡು ಪ್ರದೇಶವಾಗಿರ್ತಕ್ಕಂಥ ಗುಂಡೇರದೊಡ್ಡಿ ಗ್ರಾಮ ಅಂತಕ್ಕಂಥದ್ದು ಒಂದು ಕುಗ್ರಾಮ. ಇಲ್ಲಿ ನಾನು ಮುಂಚೆ ಸೇವೆಗೆ ಸೇರಿದಾಗ ಒಂದು ಮರದ ಕೆಳಗಡೆ ಶಾಲೆ ಇತ್ತು. ನನಗೆ ಶಾಲೆ ಅನ್ನೋದು ಏನು ಅನ್ನೋ ಕಾನ್ಸೆಪ್ಟು ನಾನು ಬೇರೆ ಬೇರೆ ವಿಚಾರಗಳು ಇಟ್ಕೊಂಡಿದ್ದೆ. ಬಟ್ ಇಲ್ಲಿ ಯಾವುದೇ ರೀತಿಯ ಕಟ್ಟಡಗಳು ಯಾವುದೂ ಇರಲಿಲ್ಲ. ಅಂಥ ಒಂದು ಮರದ ಕೆಳಗಡೆ ಶಾಲೆ ಪ್ರಾರಂಭದಾಗ ನಾನು ಭಾಳ ಗಾಬರಿಗೊಂಡಿದ್ದೆ. ಹಾಗೆ ನನ್ನ ಎಲ್ಲ ಹಿರಿಯರ ಮಾರ್ಗದರ್ಶನ, ಅಧಿಕಾರಿಗಳ ಮಾರ್ಗದರ್ಶನ ಮತ್ತು ಎಲ್ಲ ಸ್ನೇಹಿತರ ಮಾರ್ಗದರ್ಶನದೊಂದಿಗೆ ಇವತ್ತು ತಾವೆಲ್ಲ ನೋಡಿದರೆ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಶಾಲೆ ಮಾಡಲಿಕ್ಕೆ ನಮ್ಮೆಲ್ಲರ ಇಡೀ ಗ್ರಾಮದವರ STMC ಅವರ ಆಮೇಲೆ ಇಡೀ ನಮ್ಮ ದೇವದುರ್ಗ ತಾಲೂಕಿನ ಶಿಕ್ಷಕ ಸ್ನೇಹಿ ಬಳಗದವರ ಒಂದು ಸಹಕಾರದೊಂದಿಗೆ ಭಾಳ ನಮ್ಮ ಶಾಲೆಗೆ ಬೇಕಾಗಿರ್ತಕ್ಕಂಥ ಹಲವಾರು ದಾನಿಗಳನ್ನು ಕರೆಸಿಕೊಂಡು ನಮ್ಮ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸುವಲ್ಲಿ, ಯಾಕಂದರೆ ಈ ಭಾಗದಲ್ಲಿ ಒಂದು ಮೊಬೈಲ್ ನೆಟ್ವರ್ಕನ್ನು ಇರಲಾರ್ದಂಥ ಒಂದು ಕುಗ್ರಾಮ. ಇಂಥದ್ರಲ್ಲಿ ನಮಗೆ ನಾವು ಫಸ್ಟ್ ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು ಮಕ್ಕಳಿಗೆ ಮೂಲಭೂತ ಕರ್ತವ್ಯ. ಅವುಗಳನ್ನು ಈಡೇರಿಸಲಿಕ್ಕೆ ಹಲವಾರು ಜನ NGOಗಳನ್ನು ಎಲ್ಲರನ್ನ ಕರೆಸಿಕೊಂಡು ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥಿತಗಳನ್ನು ಮಾಡಿಕೊಂಡಾಗ ನಂತರ ಕಲಿಕೆಯಲ್ಲಿ ಪ್ರಾರಂಭ ಮಾಡಿದ್ವಿ. ಇವತ್ತು ನಮ್ಮ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ಇವತ್ತು MBBS ಓದ್ತಾ ಇದ್ದಾರೆ, ಡಿಪ್ಲೊಮಾ ಓದ್ತಾ ಇದ್ದಾರೆ, BEd ಮಾಡ್ಕೊಂಡಿದ್ದಾರೆ. ಭಾಳ ಖುಷಿ ಅನ್ನಿಸ್ತದೆ. ನನ್ನ 18 ವರ್ಷಗಳಲ್ಲಿ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಬ್ಯಾಚು ಹೊರಗಡೆ ಬಂದಿದೆ. ಇವತ್ತು ಗುಂಡೇರದೊಡ್ಡಿ ಅಂತಕ್ಕಂಥ ಕೇವಲ 25 ಗುಡಿಸಲುಗಳಿಂದ ಕೂಡಿರ್ತಕ್ಕಂಥ ಅಂದು 25 ಗುಡಿಸಲುಗಳಿಂದ ಕೂಡಿರ್ತಕ್ಕಂಥ ಕುಗ್ರಾಮ ಇವತ್ತು ರಾಜ್ಯವ್ಯಾಪಿ ಭಾಳ ಅದ್ಭುತವಾಗಿ ಹೆಸರು ಮಾಡ್ತಾ ಇದೆ ಅಂತಂದರೆ ಇದಕ್ಕೆ ಕಾರಣ ಇಲ್ಲಿರ್ತಕ್ಕಂಥ SDMC ಅವರು, ಊರಿನವರು, ನನ್ನ ಹಳೆಯ ವಿದ್ಯಾರ್ಥಿಗಳು ಮತ್ತು ಎಲ್ಲ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕ ಸ್ನೇಹಿ ಬಳಗದವರು ಮತ್ತು ಹಿರಿಯ ಅಧಿಕಾರಿಗಳ ಒಂದು ಸಹಾಯ ಸಂಪೂರ್ಣ ಅಂತ ಹೇಳ್ಬೋದು. ಇನ್ನು ನಮ್ಮ ಶಾಲೆಗೆ ನಮ್ಮ ಹಿರಿಯ ಹಳೆಯ ವಿದ್ಯಾರ್ಥಿಗಳೆಲ್ಲರೂ ಸೇರಿಕೊಂಡು ಒಳ್ಳೆಯ ಕೊಡುಗೆಯನ್ನು ಮಾಡಿದ್ದಾರೆ. ಲೈಬ್ರರಿಯನ್ನು ಬಳಸ್ತಾ ಇದ್ದಾರೆ. ಸಾಯಂಕಾಲ ನಮ್ಮ ಮಕ್ಕಳಿಗೆ ಟ್ಯೂಷನ್ ಕ್ಲಾಸ್ಗಳನ್ನು ಉಚಿತವಾಗಿ ಮಾಡ್ತಾ ಇದ್ದಾರೆ. ಇದೆಲ್ಲ ಒಂದು ನಮ್ಮ ಶಾಲೆಗೆ ಇರ್ತಕ್ಕಂಥ ಒಂದು ಗರಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇನ್ನೊಂದು ರಾಜ್ಯದಲ್ಲಿ TV5 ಅಲ್ಲಿ ಬರ್ತಕ್ಕಂಥ ಒಂದು ನಮ್ಮ ಬಾಹುಲಿ ಎಂಬ ಒಂದು ಕಾರ್ಯಕ್ರಮವನ್ನು ಸಹ ನಮ್ಮ ಶಾಲೆ ವತಿಯಿಂದ ಒಂದು 59 ನಿಮಿಷಗಳ ಒಂದು ವಿಡಿಯೋವನ್ನು ಮಾಡಿಕೊಟ್ಟರು. ಅದು ಸಹ ನಮ್ಮ ಶಾಲೆಗೆ ಇರ್ತಕ್ಕಂಥ ಒಂದು ಹೆಮ್ಮೆ ಅನಿಸ್ಬೋದು. ಹಾಗೆ ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ ಹಳದಿ ಶಾಲೆಗಳು, ಕಿತ್ತಳೆ ಶಾಲೆಗಳು ಮತ್ತು ಸಮಾಜಮುಖಿ ಶಾಲೆ, ರಾಜ್ಯ ಮಟ್ಟದ ಶಿಕ್ಷಕ
ಅತ್ಯುತ್ತಮ ಶಾಲೆ ಅಂತಕ್ಕಂಥ ಸಾಕಷ್ಟು ಶಾಲೆಗಳಿಗೆ ಪ್ರಶಸ್ತಿ ಬಂದಿರತಕ್ಕಂಥದ್ದು ನಮ್ಮ ಶಾಲೆಗೆ ಬಂದಿರತಕ್ಕಂಥ ಒಂದು ಮತ್ತೊಂದು ಮುಕುಟ ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಇಷ್ಟೆಲ್ಲ ಸಂಭ್ರಮದಿಂದ ಇಷ್ಟೆಲ್ಲ ಒಳ್ಳೆಯ ಅಭಿವೃದ್ಧಿಯೊಂದಿಗೆ ನಮ್ಮ ಶಾಲೆ ಸಾಗ್ತಾ ಇದೆ. ಇದಕ್ಕೆಲ್ಲ ಕಾರಣಕರ್ತರಾದಂಥ ಎಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳು.